ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಅನಸ್ತೇಶಿಯಾ ವಿಚಾರವಾಗಿ ತನಿಖೆಗೆ ಪೊಲೀಸರು ಸದ್ಯ ಇಳಿದಿರುವಂತದ್ದು. ಡ್ರಗ್ ಅಡ್ಮಿನಿಸ್ಟ್ರೇಷನ್ಗೆ ಪತ್ರವನ್ನ ಬರೆದಿದ್ದಾರೆ ಮಾರ್ಥಳ್ಳಿ ಪೊಲೀಸರು. ಕಮಿಷನರ್ ಆಫ್ ಫುಡ್ ಅಂಡ್ ಸೇಫ್ಟಿ, ಡ್ರಗ್ ಅಡ್ಮಿನಿಸ್ಟ್ರೇಷನ್ ಆರೋಪಿ ಎಲ್ಲಿ ಅನಸ್ತೇಶಿಯಾ ಖರೀದಿ ಮಾಡಿದ್ದ ಅನ್ನೋದ್ರಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. 6 ತಿಂಗಳ ಮೆಡಿಸಿನ್ ವಿತರಣೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೇಳಿ ಪತ್ರವನ್ನ ಬರೆಯಲಾಗಿದೆ. ಕಮಿಷನರ್ ಆಫ್ ಫುಡ್ ಅಂಡ್ ಸೇಫ್ಟಿ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ಗೆ ಪತ್ರವನ್ನ ಬರೆದಿದ್ದಾರೆ ಮಾರ್ಥಳ್ಳಿ ಪೊಲೀಸರು. ಆರೋಪಿ ಎಲ್ಲಿ ಆ ಒಂದು ಅನಸ್ತೇಶಿಯಾವನ್ನ ಖರೀದಿ ಮಾಡ್ತಾ ಇದ್ದ, ಮೊದಲು ಅನಸ್ತೇಶಿಯಾ ಖರೀದಿ ಮಾಡಿದ್ದು ಸಹೋದರನ ಮೆಡಿಕಲ್ನಲ್ಲಿ ಅನ್ನುವಂತಹ ಅನುಮಾನ ಇರುತ್ತೆ. ಹೀಗಾಗಿ ಸಹೋದರ ಬಾಲಾಜಿ ಮೆಡಿಕಲ್ನ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು 6 ತಿಂಗಳ ಮೆಡಿಸಿನ್ ವಿತರಣೆಯ ಬಗ್ಗೆ ಮಾಹಿತಿಯನ್ನ ಕೇಳಿ ಪತ್ರವನ್ನ ಬರೆಯಲಾಗಿದೆ. ಬಾಲಾಜಿ ಮೆಡಿಕಲ್ಗೆ ಹಾಗಾದ್ರೆ ಡಿಸ್ಟ್ರಿಬ್ಯೂಟರ್ ಯಾರು? ಸಹೋದರನ ಮೆಡಿಕಲ್ ಶಾಪ್ನಿಂದಲೇ ಆತ ಬೈ ಮಾಡ್ಕೊಂಡಿದ್ದ ಅಂತ ಹೇಳಿದ್ರೆ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಯಾರು ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅನಸ್ತೇಶಿಯಾವನ್ನ ಯಾರ್ಯಾರಿಗೆ ಮಾರಾಟವನ್ನ ಮಾಡಿದ್ದಾರೆ, 6 ತಿಂಗಳ ಮಾಹಿತಿಯನ್ನ ಪಡೆಯೋದಕ್ಕೆ ಸದ್ಯ ಪತ್ರವನ್ನ ಬರೆಯಲಾಗಿದೆ. ಮತ್ತೊಂದು ಕಡೆ ಮಹೇಂದ್ರನ ಲೊಕೇಶನ್ ಪತ್ತೆ ಮಾಡೋದಕ್ಕೆ ಮಾರ್ಥಳ್ಳಿ ಪೊಲೀಸರು ಮುಂದಾಗಿದ್ದಾರೆ. ಕೊಲೆ ನಡೆದ 1 ವಾರದ ಹಿಂದೆ ಮತ್ತು ಇಲ್ಲಿಯವರೆಗೆ ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ ಅಥವಾ ಯಾರ್ಯಾರನ್ನ ಆತ ಸಂಪರ್ಕ ಮಾಡಿದ್ದಾನೆ ಅನ್ನೋದರ ಲೊಕೇಶನ್ ಪರಿಶೀಲನೆಗೂ ಕೂಡ ಸದ್ಯ ಪೊಲೀಸರು ಮುಂದಾಗಿದ್ದಾರೆ. ಟವರ್ ಡಂಪ್ ಲೊಕೇಶನ್ ನ ಮೂಲಕ ಆರೋಪಿಯ ಜಾಡು ಪತ್ತೆ ಮಾಡೋದಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮಹೇಂದ್ರ ಬಾಲಾಜಿ ಮೆಡಿಕಲ್ಗೆ ಎಷ್ಟು ಬಾರಿ ವಿಸಿಟ್ ಮಾಡಿದ್ದ ಅನ್ನೋದಾಗಿಯೂ ಕೂಡ ಪರಿಶೀಲನೆಯನ್ನ ನಡೆಸ್ತಾರೆ. ಕೃತಿಕಾ ಕನಸನ್ನ ಕಂಡಿರ್ತಾರೆ, ಆ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡಬೇಕು ಅಂತ ಹೇಳಿ. ಆ ಕ್ಲಿನಿಕ್ ನ ಫೋಟೋ ಕೂಡ ಸದ್ಯ ಲಭ್ಯವಾಗಿದೆ. ಅಂದುಕೊಂಡದ್ದು ಎಲ್ಲ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವರು ಕ್ಲಿನಿಕ್ ಅನ್ನ ಓಪನ್ ಮಾಡ್ತಾ ಇದ್ರು. ಕ್ಲಿನಿಕ್ ಓಪನ್ ಆಗಬೇಕಿತ್ತು, ಆದರೆ ಕೃತಿಕಾ ಜೊತೆಗೆ ಆ ಕ್ಲಿನಿಕ್ ಕೂಡ ಕ್ಲೋಸ್ ಆಗಿದೆ. ಹಾಗಾಗಿ ಈ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಬಹಳಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈ ಪ್ರಕರಣದ ತನಿಖೆ ಕೂಡ ಚುರುಕುಗೊಂಡಿದೆ. ಅನಸ್ತೇಶಿಯಾ ವಿಚಾರವಾಗಿ ತನಿಖೆಗೆ ಇಳಿದಿದ್ದಾರೆ ಪೊಲೀಸರು. ಡ್ರಗ್ ಅಡ್ಮಿನಿಸ್ಟ್ರೇಷನ್ಗೆ ಪತ್ರವನ್ನು ಬರೆದಿದ್ದಾರೆ ಮಾರ್ಥಳ್ಳಿ ಪೊಲೀಸರು. ಕಮಿಷನರ್ ಆಫ್ ಫುಡ್ ಅಂಡ್ ಸೇಫ್ಟಿ, ಡ್ರಗ್ ಅಡ್ಮಿನಿಸ್ಟ್ರೇಷನ್ಗೆ ಪತ್ರವನ್ನು ಬರೆದಿರುವಂಥದ್ದು. ಅನಸ್ತೇಶಿಯಾವನ್ನ ಎಲ್ಲಿಂದ ಬೈ ಮಾಡಿಕೊಂಡ್ರು, ಯಾವ ಮೆಡಿಕಲ್ ಶಾಪ್ನಿಂದ ತಂದ್ರು, ಇನ್ನು ಆ ಮೆಡಿಕಲ್ ಶಾಪ್ನ ಡಿಸ್ಟ್ರಿಬ್ಯೂಟರ್ ಯಾರು ಆಗಿದ್ರು, ಒಂದು ವೇಳೆ ಈತನ ಸಹೋದರನೇ ಆಗಿದ್ರಾ ಅನ್ನೋದಾಗಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋ ಕೆಲಸವನ್ನ ಪೊಲೀಸರಿಂದ ಮಾಡಲಾಗ್ತಾ ಇದೆ. ಹಾಗೆ ವೈದ್ಯೆ ಕೃತಿಕಾ ಕನಸನ್ನ ಕಂಡಿದ್ರು, ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡಬೇಕು ಅಂತ ಹೇಳಿ. ಇನ್ನು ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆ ಕ್ಲಿನಿಕ್ ಕೂಡ ಅವರು ಓಪನ್ ಮಾಡ್ತಾ ಇದ್ರು. ಆದರೆ ಕೃತಿಕಾ ಜೊತೆಗೆ ಆ ಕ್ಲಿನಿಕ್ ಕೂಡ ಸದ್ಯ ಕ್ಲೋಸ್ ಆಗುತ್ತೆ.